ಮುನಿಯಮ್ಮ ಕುಂಟ್ತಾರಲ್ಲ ಕರೆಕ್ಟಾಗಿ ಹಂಗೆ ಕುಂಟ್ತಾ ಇದೆಯಾ, ಸೇಮ್ ಹಂಗೆ ಕುಂಟ್ತಾ ಇದೆಯಾ ನಿಜ. ಇವತ್ತೇನಮ್ಮ ತಿಂಡಿ? ಚಿತ್ರಾನ್ನ, ಸ್ವೀಟ್ ಪೊಂಗಲ್. ಒಳಗಡೆ ಹೋದ್ಮೇಲಿಂದ ನಾನೇನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ರೆಕಾರ್ಡ್ ಮಾಡೋಂಗೂ ಇಲ್ಲ. ಒಂದು ಸ್ವಲ್ಪ ಪಂಪ ಕಾಣಿಸ್ತಾ ಇದ್ದೀನಿ ಈ ನಡುವೆ ಬರ್ತಿರೋದಕ್ಕೆ ಜಿಮ್ಮಿಗೆ. ನೀವು ಯಾವಾಗಿಂದ ಕಟ್ ಮಾಡ್ತೀರಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ವ್ಯೂವರ್ಗೂ ಹ್ಯಾಪಿ ಮಕರ ಸಂಕ್ರಾಂತಿ ಆ್ಯಂಡ್ ಪೊಂಗಲ್. ಇವತ್ತು ಹಬ್ಬ. ಸೊ ಹಬ್ಬದ ದಿವಸ ಮನೇಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅದು ಲಾಸ್ಟ್ ಮೂಮೆಂಟ್ ಕೆಲಸ ಬಂತು, ಇಲ್ಲಿ ಆಫೀಸ್ಗೆ ಹೋಗಬೇಕು. ಸೊ ಅದೆಲ್ಲನೂ ಒಂದು ಸ್ವಲ್ಪ ಕವರ್ ಮಾಡಿ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಏನೇನು ಮಾಡಿದ್ದೀವಿ, ನಮ್ಮ ಮನೇಲಿ ದೇವ್ರ ಮನೆ ಹೆಂಗಿದೆ, ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಸೊ ಪ್ರತಿಯೊಂದು ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಗೈಸ್, ನಮ್ಮ ಸಹೋ ಇನ್ನೂ ಮಲ್ಕೊಂಡಿದ್ದಾನೆ, ಇನ್ನೂ ಎದ್ದಿಲ್ಲ. ಟೈಮ್ ಆಲ್ಮೋಸ್ಟ್ ಕಣ್ಣು ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಮನೇಲಿ ದೇವರ ಮನೆ ಹಿಂಗಿದೆ ನೋಡಿ ಗೈಸ್, ಈ ಥರ ಅಲಂಕಾರ ಮಾಡಿದ್ದಾರೆ ನಮ್ಮಮ್ಮ. ಆ್ಯಂಡ್ ಅದ್ರ ಜೊತೆ ಇವತ್ತೇನಮ್ಮ ತಿಂಡಿ? ಚಿತ್ರಾನ್ನ, ಆಮೇಲೆ ಚಿತ್ರಾನ್ನ, ಆಮೇಲೆ ಏನು ಸ್ವೀಟ್ ಪೊಂಗಲ್. ಹಾಂ ಗ್ಲಿಚ್ ಆದರು ನಮ್ಮಮ್ಮ ಒಂದು ರೌಂಡು. ಸೊ ಟೈಮು ಇನ್ನೊಂದು 10-15 ನಿಮಿಷದಲ್ಲಿ ನಾನು ಮನೆ ಬಿಡಬೇಕು. ಆ್ಯಂಡ್ ನೋಡಿ ಇನ್ನು ಏನೂ ರೆಡಿ ಆಗಿಲ್ಲ. ಅನ್ನ ಆಗಿದೆ, ಇದೊಂಚೂರು ಇದಕ್ಕೆ ಹಾಕ್ಬಿಟ್ರೆ ಆಯಿತು. ಸ್ವೀಟ್ ಪೊಂಗಲ್ಲು ಆಗುತ್ತೆ, 5 ನಿಮಿಷ ಅಷ್ಟೇ. ನಿಂಗೆ ಗೊತ್ತಿರಲಿಲ್ಲ ನಾನು 8:45 ಒಳಗಡೆ ಮನೆ ಬಿಡಬೇಕು ಅಂತ. ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಬೆಳಗ್ಗೆ. ಹಾಂ ಸರಿ ಬಿಡು, ಹೋಗಲಿ. ಇನ್ನೂ ರೆಡಿ ಆಗ್ತಾಯಿದೆ, ಇನ್ನೂ ರೆಡಿ ಆಗಿಲ್ಲ. ನಾನು ವ್ಲಾಗಲ್ಲಿ ಮಾಡೋಣ, ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಮ್ಮಪ್ಪ ಪೇಪರ್ ಓದ್ತಾ ಇದ್ದಾರೆ. ಆಚೆ ಈ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಗೈಸ್, ಹಿಂಗಿದೆ. ಇಲ್ಲೂ ಒಂದು ರಂಗೋಲಿ ಹಾಕಿದ್ದಾರೆ. ಸೊ ಇವಾಗ ಆಫೀಸಿಗೆ ರೆಡಿ ಆಗಬೇಕು. ಸೊ ಫಸ್ಟು ಒಂದು ರೌಂಡು ಹೇರೆಲ್ಲ ಒಂದು ಸ್ವಲ್ಪ ಡ್ರೈ ಮಾಡಿಕೊಂಡು ನೀಟಾಗಿ ಫ್ರೆಶಪ್ ಆಗಿ ಬರೋಣ ಬನ್ನಿ. ಗೈಸ್, ಅಗ್ಯಾರೋ ಸ್ಟೈಲ್ ಪ್ರೋ ಹೇರ್ ಡ್ರೈಯರಲ್ಲಿ ಇದಿಷ್ಟು ಪ್ರಾಡಕ್ಟ್ಸ್ ಬರುತ್ತೆ ಟೋಟಲಾಗಿ. ಇದು ಅಗ್ಯಾರೋ ಸ್ಟೈಲ್ ಪ್ರೋ ಹೇರ್ ಡ್ರೈಯರ್. ಈ ಥರ ಇದೆ ಪ್ರಾಡಕ್ಟ್, ನೋಡೋದಕ್ಕೆ ತುಂಬ ಪ್ರೀಮಿಯಮಾಗಿ ಕಾಣಿಸುತ್ತೆ. ಅದ್ರ ಜೊತೆ ಈ 2 ನಾಸಲ್ ಕೊಟ್ಟಿದ್ದಾರೆ, ವಿಚ್ ಇಸ್ ಕೋಮ್ ನಾಸಲ್. ಇದು ಕಾನ್ಸಂಟ್ರೇಟರ್ ನಾಸಲ್. ದಿಸ್ ಇಸ್ ಅ ಡಿಫ್ಯೂಸರ್ ನೋಡಿ ಹಿಂಗಿದೆ. ಇದು ಕರ್ಲ್ಸ್ ಎಲ್ಲ ಮಾಡೋದಕ್ಕೆ ಹುಡುಗಿರಿಗೆ ಮೇನ್ ಯೂಸ್ ಆಗುತ್ತೆ. ಅದ್ರ ಜೊತೆ ಇದರಲ್ಲಿ ಮ್ಯಾನ್ಯುಯಲ್ ಕೂಡ ಕೊಡ್ತಾರೆ. ನನ್ನ ಕೂದಲು ಯೂಶಲಿ ಕೂರಲ್ಲ ಗೈಸ್, ಸೊ ಎವ್ರಿ ಡೇ ನಾನು ಹೇರ್ ಡ್ರೈ ಮಾಡ್ಕೊಳ್ಳೇಬೇಕು, ಬಿಕಾಸ್ ನನಗೆ ಹೇರ್ ತಿಕ್ಕಿದೆಯಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡೋದು ಈ ಅಗ್ಯಾರೋ ಹೇರ್ ಡ್ರೈಯರು. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಕಾನ್ಸಂಟ್ರೇಟರ್ ನಾಸಲ್ ಯೂಸ್ ಮಾಡ್ತಿದ್ದೀವಿ, ಬಿಕಾಸ್ ಅದು ನೀಟಾಗಿ ಕೂರಲಿ, ಶೇಪ್ ಆಗಲಿ ಅಂತ ಎಕ್ಸಾಕ್ಟಾಗೆ. ಆ್ಯಂಡ್ ಇದು ಕೋಮ್ ನಾಸಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಕೆಲವು ಸತಿ ತುಂಬ ಕೂದಲು ಕೂರ್ತಾನೆ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡಿ ನೀಟಾಗಿ ಸ್ಟೈಲ್ ಮಾಡ್ಕೊಬೋದು ಫೈನಲಾಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಡಿಫ್ಯೂಸರ್ ಅಂತ. ಸೊ ಡಿಫ್ಯೂಸರ್ ಹುಡುಗಿರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಮೋಸ್ಟ್ಲಿ ಹುಡುಗಿರಿಗೆ ಯೂಸ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಕರ್ಲ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಇರುತ್ತೆ. ಚೆನ್ನಾಗಿದೆ ಅಲ್ಲ? ಲೈಕ್ ಆ್ಯಕ್ಚುಲಿ ಚೆನ್ನಾಗಿದೆ. ಸಿ ಆ್ಯಕ್ಚುಲಿ ಚೆನ್ನಾಗಿದೆ. ಎಂಡ್ಸ್ ಎಲ್ಲ ಕರ್ಲ್ಸ್ ಆಗಿದೆ. ಯಾ, ಇದರಲ್ಲಿ 1, 2 ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ ಬರುತ್ತೆ. ಅದ್ರ ಜೊತೆ ಫ್ಯಾನ್ ಸ್ಪೀಡ್ ಕಂಟ್ರೋಲು ಕೂಡ 1, 2 ಆ್ಯಂಡ್ 3 ಇದೆ. ಆ್ಯಂಡ್ ಮೇನ್ಲಿ ಯೂಸ್ ಆಗೋದು ಗೈಸ್ ಈ ಕೋಲ್ಡ್ ಶಾಟು ಹೇರ್ ಸೆಟ್ ಆಗೋದಕ್ಕೆ. ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಾಗಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಗೈಸ್. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಬನ್ನಿ ಇವಾಗ ಹೋಗೋಣ ಗೈಸ್. ಚಿತ್ರಾನ್ನ ಮತ್ತು ಸ್ವೀಟ್ ಪೊಂಗಲ್ಲು ಎರಡೂ ರೆಡಿ ಆಗಿದೆ. ನಾನು ಮನೆ ಬಿಡೋಷ್ಟೊತ್ತಿಗೆ ಆಗಲ್ಲ ಅಂತ ಅಂದ್ಕೊಂಡೆ, ಬಟ್ ಹೆಂಗೋ ಫೈನಲಾಗಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಟ್ರೈನ ಕುತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ನನಗೆ ಲೇಟ್ ಆಗಿದೆ, ಬೇಗ ತಿಂದ್ಬಿಟ್ಟು ಹೊರಡೋಣ. ಬಾಯ್ 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 ಸಹೋ, ಬಾಯ್ 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 ಗೈಸ್. ನಮ್ಮ ಮನೇಲಿ ಎಲ್ಲ ಮನೇಲೇ ಇದ್ದಾರೆ ಇವತ್ತು. ನಂಗೆ ಒಬ್ಬಂಗಿದೆ ವರ್ಕು, ಹೋಗಬೇಕು, ಏನು ಮಾಡೋದು. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇರೋದು, ಯೂಶ್ವಲಿ ನೀವೆಲ್ಲ ನೋಡಿರ್ತೀವ, ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇರ್ತೀನಿ ಕೆಲಸ ಅಂತ. ಸೊ ಅದು ಬೇರೆ ಕೆಲಸದ ಮೇಲೆ. ಬಟ್ ಇದು ನಾನು ಒಂದು ಕಾರ್ಪೊರೇಟ್ ಕಂಪ್ನಿಗೆ ಕಾರ್ಪೊರೇಟ್ ಟ್ರೈನರ್ ಆಗಿ ಫ್ರೀಲಾನ್ಸ್ ಮಾಡ್ತಾಯಿದ್ದೀನಿ ತುಂಬ ಇಯರ್ಸಿಂದ. ಆ್ಯಂಡ್ ಮೊನ್ನೆ ಕೂರ್ಗೆ ಹೋಗಿದ್ದಲ್ಲ, ಸೊ ಅದು ಇನ್ನೊಂದು ಕಂಪ್ನಿಯಿಂದ. ಏನಾಗಿದೆ ಅಂದರೆ, ನಾನು ಕಾಲೇಜ್ ಟೈಮಿಂದನೂ ಎಷ್ಟೊಂದು ಬೇರೆ ಫರ್ಮ್ಸ್ಗೆ ಫ್ರೀಲಾನ್ಸರ್ ಆಗಿ ಮಾಡ್ಕೊಂಬಂದೆ. ಸೊ ಇನ್ನೂ ಅದೇ ಕಂಟಿನ್ಯೂ ಮಾಡಿಕೊಂಡು ಬೇರೆ ಕಂಪ್ನಿಗೆ ಇನ್ನೂ ಮಾಡಿಕೊಂಡು ಅದ್ರ ಜೊತೆ ಸಪ್ರೇಟಾಗಿ ನಾವು ನಮ್ಮ ಕೆಲಸನೂ ಮಾಡ್ತೀವಿ. ಕೆಲಸ ಹೊಸದಾಗಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಹೊರತು
ಮುಂಚೆ ಮಾಡ್ತಿದ್ದಿದ್ದ ಕೆಲಸ ಯಾವುದು ಸ್ಟಾಪ್ ಮಾಡಿಲ್ಲ ಗೈಸ್, ಅದೊಂದೇ ಡಿಫ್ರೆನ್ಸು. ಸರಿ ಇವಾಗ ಬನ್ನಿ ಹೊರಡೋಣ. ಟೈಮ್ ಆಗಿದೆ ಬೇಜಾನು. ಗೈಸ್ ಜಸ್ಟ್ ಆಫೀಸ್ ರೀಚ್ ಆದೆ. ಇವತ್ತು ನಮ್ಮ ಕ್ಲೈಂಟ್ ಬಂದುಬಿಟ್ಟು L&T ಮಾಲ್ ಆಫ್ ಏಷ್ಯಾ ಇದೆಯಲ್ಲ ಗೈಸ್, ಮಾಲ್ ಆಫ್ ಏಷ್ಯಾ ಪಕ್ಕದಲ್ಲೇ ಬಿಲ್ಡಿಂಗ್ ಇದೆಯಲ್ಲ ಅಲ್ಲೇ ಇರೋದು. ಅಲ್ಲಿಗೆ ಬಂದಿದ್ದೀನಿ. ಇವಾಗ ಅಲ್ಲಿ ಒಳಗಡೆ ಹೋದ್ಮೇಲಿಂದ ನಾನೇನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ರೆಕಾರ್ಡ್ ಮಾಡೋಂಗೂ ಇಲ್ಲ. ಆ್ಯಂಡ್ ಅದೆಲ್ಲ ಕಂಪ್ನಿ ಪಾಲಿಸಿ ಇರುತ್ತೆ, ನಮ್ಮ ಕಂಪ್ನಿ ಕಡೆಯಿಂದನೂ ನಾವು ಹೇಳೋಂಗಿಲ್ಲ. ಅದಕ್ಕೆ ನೋಡಿ ಗೈಸ್ ಹೆಂಗಿದೆ. ಇವಾಗ ಇಲ್ಲಿ ನನ್ನ ಕೆಲಸ ಮುಗಿಯೋದು ಆಲ್ಮೋಸ್ಟ್ 7:30. ಸೊ 7:30 ತನಕ ನಾನು ಇಲ್ಲೇ ಇರಬೇಕು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಡೈರೆಕ್ಟಾಗಿ ಸಿಗ್ತೀನಿ ಗೈಸ್. ಇನ್ ಕೇಸ್ ಮಧ್ಯೆ ಬ್ರೇಕ್ ಏನಾರು ಸಿಕ್ಕಿ ಏನಾರು ರೆಕಾರ್ಡ್ ಮಾಡೋಕ್ಕಾಗಂಗಿದ್ರೆ ಮಾಡ್ತೀನಿ. ಬಟ್ ಬೇಡ, ಸದ್ಯಕ್ಕೆ ಹೋಗೋಣ ಬನ್ನಿ. ಸಿ ಯು ಗೈಸ್. ಇವಾಗ ಜಸ್ಟ್ ನನ್ನ ಕೆಲಸ ಮುಗೀತು. ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿದೆ ನೋಡಿ, ಫುಲ್ ಕತ್ಲಾಗಿದೆ. ಇವಾಗ ಮನೆ ಅಂತಿದ್ದೀನಿ. ಇವಾಗ ಇಲ್ಲಿ ಆಫೀಸ್ ಬಿಡ್ತಾ ಇದ್ದೀನಿ. ನಾಳೆ ಕೂಡ ಇದೇ ಕೆಲಸ ಇದೆ, ಇಲ್ಲೇ ಬರಬೇಕು. ಬಟ್ ನಾಳೆ ಇನ್ನೂ ಬೇಗ ಬಿಟ್ಬಿಡ್ತೀನಿ. ಅದೇ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಮನೆಗೆ ಹೋಗಿ ನಮ್ಮಮ್ಮ ಏನೇನು ಮಾಡಿದ್ದಾರೆ ನೋಡೋಣ. ಹಬ್ಬ ಹೆಂಗೆ ನಡೀತಿದೆ ನಮ್ಮ ಮನೆ ಕಡೆ. ಹೋಗಿ ಒಂಚೂರು ಎಳ್ಳು ಬೆಲ್ಲ ಫೈನಲಿ ತಿನ್ನೋಣ ಗೈಸ್. ಇವಾಗ ಬನ್ನಿ ಪಟ್ಟಂತ ಮನೆಗೆ ಹೋಗೋಣ. ನನಗೆ ಇಲ್ಲಿ ಹಬ್ಬದ ದಿವಸ ಜಾಸ್ತಿ ಹೊತ್ತು ಆಚೆ ಇರೋದಕ್ಕೆ ಇಷ್ಟ ಇಲ್ಲ, ಬೇಗ ಹೋಗೋಣ ಗೈಸ್. ಜಸ್ಟ್ ಇವಾಗ ಮನೆಗೆ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ನೋಡ್ತಿದ್ದೆ. ನಮ್ಮಮ್ಮ ಆಚೆ ಪಕ್ಕದ ಮನೆ ಆಂಟಿ ಅಥವಾ ಏನೋ ಮಾತಾಡ್ಕೊಂಡು ನಿಂತಿದ್ರು. ಆ್ಯಂಡ್ ರೂಮಿಗೆ ಬಂದರೆ ಇಲ್ಲಿ ಸಹೋ ಇದ್ದ. ಆ್ಯಂಡ್ ಸಹೋ ಗೈಸ್ ಟೇಬಲ್ಸ್ ಬರಿತಾ ಇದ್ದಾನೆ ಗೈಸ್. ಟೇಬಲ್ಸು, ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಟೇಬಲ್ಸ್ ಬರಿತಾ ಇದ್ದಾನೆ. ನಾನು ನೋಡ್ಬಿಟ್ಟು ಏನಕ್ಕೆ ಅಂತ ಕೇಳಿದೆ. ನೋಡಿದ್ರೆ ಅಸೈನ್ಮೆಂಟ್ ಅಂತೆ. ಇಂಜಿನಿಯರಿಂಗಲ್ಲಿ ಯಾರಾದರೂ ನಿಮಗೆ ಟೇಬಲ್ಸ್ ಅಸೈನ್ಮೆಂಟ್ ಕೊಡ್ತಾರಾ? ಅದು 7 days ಬರೀಬೇಕು, ದಿನ 3 ಸತಿ. ಎವ್ರಿ ಡೇ. ಇದು ಡೇ 7 ಲಾಸ್ಟ್ ಡೇನಾ? ವಾವ್, ಸಖತ್ತಾಗಿದೆ ಸಹೋ. ನೀನು ಹ್ಯಾಂಡ್ ರೈಟಿಂಗ್ ಏನು ಸಖತ್ತಾಗಿದೆ ಸಹೋ. ನೀಟಾಗಿ ಬರೆಯೋಕ್ಕಾಗತ್ತಾ? ತುಂಬ ಚೆನ್ನಾಗಿದೆ ನಿನ್ನ ಹ್ಯಾಂಡ್ ರೈಟಿಂಗು, ಬ್ಯೂಟಿಫುಲ್. ಅದೆಲ್ಲ ಮ್ಯಾಟರ್ ಆಗಲ್ಲ, ಬರೆಯೋದು ಇಂಪಾರ್ಟೆಂಟ್ ಗೈಸ್. ಇಂಜಿನಿಯರಿಂಗಲ್ಲಿ ಯಾರಾದರೂ ಟೇಬಲ್ಸ್ ಬರೆಯೋಕ್ಕೆ ಕೊಡ್ತಾರೆ ಅಸೈನ್ಮೆಂಟ್ ಅಂದ್ಬಿಟ್ಟು. ಇವಾಗ ನೋಡಿದ್ರೆ AI ಬಂದ್ಬಿಟ್ಟು ಇಡೀ ಇಂಜಿನಿಯರಿಂಗ್ ಮುಗಿಸಿವರೆಗೇ ಕೆಲಸ ಸಿಗ್ತಿಲ್ಲ. ಇನ್ನು ಇವ್ರಿಗೆ ಪ್ರಾಜೆಕ್ಟು ಅದು ಇದು ಏನೋ ಸ್ಕಿಲ್ಸ್ ಹೇಳ್ಕೊಡೋದು ಬಿಟ್ಟು ಟೇಬಲ್ಸ್ ಹೇಳ್ಕೊಟ್ರೆ ಅದು ಏನು ಮಾಡ್ತಾವ. ವೆರಿ ನೈಸ್. ಅಸೈನ್ಮೆಂಟ್ ಇವಾಗ ಈ ಫುಲ್ ಬುಕ್ ಬರ್ದಿದ್ಯಾ? ವೆರಿ ನೈಸ್. ನಿಮಗೆ ಕೊಡಲ್ಲ ಈ ಥರ ಎಲ್ಲ? ಕೊಟ್ಟರು ಇವಳು ಬರಿಬೇಕಲ್ಲ, ಎಲ್ಲಿ ಬರೀತಾಳೆ? ಬೆಸ್ಟು ಇತ್ತು ಕೈಲಿ ಬರ್ಸು. ಚಾಕ್ಲೇಟೋ ಬಿಸ್ಕೆಟ್ ಏನೋ ಕೊಡಿಸ್ತೀನಿ ಅಂತ ಸ್ಕ್ಯಾಮ್ ಮಾಡಿ ಇತ್ತು ಕೈಲಿ ಬರ್ಸಿದ್ರೆ ಆರಾಮಾಗಿ ಕೆಲಸ ಮುಗೀತಾ. ಏನಕ್ಕೆ ಕೊಡಲ್ಲ ನಮಗೆ ಎಲ್ಲ ಪ್ರೆಸೆಂಟೇಷನ್ PPTs ಅಷ್ಟೇ ಕೊಡೋದು. ರೆಕಾರ್ಡ್ ಎಲ್ಲ ಬರೆಯೋಕ್ಕೆ ರೆಕಾರ್ಡ್ ಅವಳ ಕೈಲಿ ಹೆಂಗೆ ಕೊಡಲಿ ಬರೆಯೋಕ್ಕೆ? ಸುಮ್ಮನೆ ನೀನು ಜಾಯ್ನ್ ಆಗುತ್ತಾನೆ ಹೇಳ್ತೀಯಾನೆ. ನಾನು ಓದಿರೋ ಕಾಲೇಜು ಪ್ರೆಸಿಡೆನ್ಸಿ. ಅದೇ ನಾನು ಓದಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನೀನು ಪ್ರೆಸಿಡೆನ್ಸಿಗೆ ಹೋಗು ಅಂತ ಹೇಳಿದೆ. ನಾನು ಹಾಕಿಲ್ಲ, ಅವಳೇ ತುಪುಕ್ ಅಂತ ಹೋಗಿ ಬಿದ್ದಿದ್ದ. ಅದೇನೋ ಹೇಳ್ತಾರಲ್ಲ, ಏನದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. 1 hour ಮತ್ತು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ ನಾನು ಪ್ರೆಸಿಡೆನ್ಸಿ ಜಾಯ್ನ್ ಆಗಬೇಕು, ಇದಕ್ಕೆ ಹೋಗಲ್ಲ ಅಂತ. ಗೈಸ್ ಇವಳು ಟೀಚರ್ಸ್ ಯಾರಾದರೂ ಇನ್ ಕೇಸ್ ನೋಡಿ ಅದಾದಮೇಲೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡಿದ್ವಿ ಅಂತ ಏನೋ ಬೇಕಂತ ಹಿಂಗೆ ಒಳ್ಳೇದು ಹೇಳ್ತಾ ಇರೋದು. ಇದೆಲ್ಲ ಸ್ಕ್ಯಾಮ್ ಇವಳು. ಏನಿವೆ ಬರೆಯಪ್ಪ ಹೋಗ್ಲಿ. ನಿಂಗೆ ಇಷ್ಟ ಆಗಿದೆ ಪ್ರೆಸಿಡೆನ್ಸಿ? ಇಷ್ಟ ಆಗಿದೆ. ಓ, ಎಲ್ಲ ಟೀಚರ್ಸ್ ಏನಾದ್ರು ನೋಡ್ಬಿಟ್ರೆ ಅಂತ ಈ ಥರ ಎಲ್ಲ ಗೈಸ್ ಫೇಕ್ ಆನ್ಸರ್ಸು. ಕ್ಯಾಮ್ರಾ ಮುಂದೆ ಹಿಂಗೆ ಇನ್ ಕೇಸ್ ಕ್ಯಾಮ್ರಾ ಇಲ್ಲ ಅಂದರೆ ನಾರ್ಮಲ್ ಹೇಳ್ಬೇಕಾದ್ರೆ ಅವಾಗ ಆ್ಯಕ್ಚುಲ್ ಟ್ರುತ್ತು ಆಚೆ ಬರೋದು. ವೆರಿ ನೈಸ್. ನೀನೇ ಫಸ್ಟು ಆ ಥರ, ನೀನಲ್ಲ, ನೀನೇ ಮೇನು. ಸರಿ ಗೈಸ್ ಇವಾಗ ಬನ್ನಿ, ನಮ್ಮ ಬಂದಿದ್ದಾವೆ ಎಲ್ಲ ನೋಡೋಣ. ನೋಡಿಬಿಟ್ಟು ಒಂದು ರೌಂಡ್ ಏನಾದ್ರು ತಿನ್ಬಿಟ್ಟು ಹಂಗೆ ಜಿಮ್ಗೆ ಹೋಗೋಣ. ಇವತ್ತು ಎಷ್ಟೊಂದು ದಿವಸ ಆದಮೇಲೆ ವರುಣ್ ಬರ್ತಿದ್ದಾನೆ ಜಿಮ್ಗೆ ನನ್ನ ಜೊತೆ. ಬನ್ನಿ ಹೋಗೋಣ. ಏನು ಮಾಡಿದ್ರಿ ಇವತ್ತು ಇಡೀ ದಿವಸ ಹಬ್ಬ ಅಂತ ನೀವು? ಮಲ್ಕೊಂಡಿದ್ದೆ ನೋಡಿ, ನಾನು ನಿದ್ದೆ ಮಾಡ್ತಿದ್ದ? ಜ್ವರ ಬಂದ್ಬಿಟ್ಟಿತ್ತು. ಹೌದಾ? ಅಯ್ಯೋ, ಪೂಜೆ ಯಾವಾಗ ಮಾಡಿದೆ? ಪೂಜೆ ಬೆಳಗ್ಗೆ ಮಾಡಿದ್ದ, ಸಾಯಂಕಾಲ ಮಾಡಿಲ್ವಾ? ಸಾಯಂಕಾಲನೂ ಮಾಡಿದೆ ಗೈಸ್. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಆ್ಯಂಡ್ ನನಗೆ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ ತೊಗೊಂಡಿದ್ದೀನಿ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ. ಡೈಲಿ ನಡುವೆ ಹೆಂಗಾಗ್ತಿದ್ದಾರೆ, ಜಿಮ್ಗೆ ಹೋಗೋದೇ 9 ಗಂಟೆ ಆಗ್ತಾಯಿದೆ. ಬಿಕಾಸ್ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಏನೋ ಒಂದು ಕೆಲಸ ಇರುತ್ತಲ್ಲ. ಸೊ ಇದನ್ನು ಇವಾಗ ತಿಂದುಬಿಟ್ಟು ಅಷ್ಟೊತ್ತಿಗೆ
ಅಮ್ಮ ಮುದ್ದೆ ನಾನು ಬರೋಷ್ಟೊತ್ತಿಗೆ ತಣ್ಣಗೆ ಇವಾಗತ್ತು ತಿನ್ಬಿಟ್ಟು ಹೋಗು. ಇಲ್ಲ ಹೊಟ್ಟೆ ತುಂಬ್ಕೊಂಡು ವರ್ಕೌಟ್ ಮಾಡೋಕ್ಕಾಗಲ್ಲ ಹೋಗು. ಸೊ ಇವಾಗ ಈ ಸ್ವೀಟ್ ಪೊಂಗಲ್ ತಿಂದ್ಬಿಟ್ಟು ಹೋಗೋಣ ಬನ್ನಿ. ಓ ತಮ್ಮನೇಲಿ ಫೋಟೋ ತೊಗೊಬೇಕು ಆಮೇಲೆ ಅದೇ ಹಿಂಗೆಲ್ಲ ಹಿಡ್ಕೊಂಡು. ನನಗೆ ಎಲ್ಲಿ ಟೈಮ್ ಇತ್ತು ನೀನು ಹೇಳು. ನೀನು ಹೇಳಪ್ಪ ಬಾಯ್ ಬಿಟ್ಟು ಹೇಳು, ನಂಗೆ ಎಲ್ಲಿ ಏನು ಮಾಡೋಕ್ಕೆ ಟೈಮ್ ಇತ್ತು. ಹೋಗ್ಲಿ ಬಿಡು ಆಯ್ತು. ಏನಕ್ಕೆ ಅಷ್ಟು ಸ್ಯಾಡ್ ಆಗಿದೆಯಾ? ಏನಿಲ್ಲಪ್ಪ, ಸ್ಯಾಡ್ ಆಗೇನಿಲ್ಲ. ಯಾರ ಜೊತೆ ನಾನು ಜಗಳ ಆಡ್ದ? ಏನೋ ಕೆದಕಿ ನೀನೇ ಜಗಳ ಆಡಿರ್ತೀಯ ಅಂಥ ಟೈಮಲ್ಲೇ ಗೈಸ್ ನಮ್ಮಮ್ಮನ ಮುಖ. ಅದು ನಮ್ಮಮ್ಮ ಏನು ಗೊತ್ತಾ, ಏನೂ ಮಾಡೋದು ಬೇಕಿಲ್ಲ, ಏನೋ ಒಂದು ಪಾಯಿಂಟ್ ಹಾಕಿ ನೀನು ಅವತ್ತು ಹಿಂಗೆ ಮಾಡಿದ್ದೆ, ಅವತ್ತು ನೀನು ಹೇಳಿದ್ದು ಸರಿನಾ, ಇವತ್ತು ನಾನು ಹೇಳಿದ್ದು ತಪ್ಪಾ, ಇಂಥ ಪಾಯಿಂಟ್ಗಳು ಎಷ್ಟು ನೋಡಿಲ್ಲಮ್ಮ ನಿಂದು. ಸರಿ ಬನ್ನಿ ಇವಾಗ ಇದನ್ನು ತಿನ್ಬಿಟ್ಟು ಬೇಗ ಹೋಗೋಣ. ಗೈಸ್ ಅದು ಯಾವುದೋ ಒಂದು ಕನ್ನಡ ಮೂವಿಲಿ ಮುನಿಯಮ್ಮ ಕುಂಟ್ತಾರಲ್ಲ ಆ ಥರ ಕುಂಟ್ತಾವ್ ನೋಡಿ. ಯಾವ ಮೂವಿ ಹೇಳು? ಮುನಿಯಮ್ಮ ಅಂದ್ಕೊಂಡು ಹಿಂಗೆ ಕುಂಟ್ಕೊಂಡು ಬರಲ್ಲ ಮಚ್ಚ. ಉಮಾಶ್ರೀನಾ? ಉಮಾಶ್ರೀನೇ. ಯಾವ ಮೂವಿ ಹೇಳೋದು? ಕುರಿಗಳು ಸರ್, ಕುರಿಗಳು ಕರೆಕ್ಟಾಗಿ ಹಂಗೆ ಕುಂಟ್ತಾ ಇದೆಯಾ, ಸೇಮ್ ಹಂಗೆ ಕುಂಟ್ತಾ ಇದೆಯಾ ನಿಜ. ಈಗ ಎಷ್ಟೊಂದು ದಿವಸ ಆದಮೇಲೆ ವರುಣ್ ಜೊತೆ ಜಿಮ್ಮಿಗೆ ಬಂದಿದ್ದೀನಿ ಗೈಸ್. ನಾನು ಅವ್ನು ತುಂಬ ಮಿಸ್ ಮಾಡ್ಕೊಂಬಿಟ್ಟ ಅಂತೆ. ಒಂದು ಉದ್ದ ಮೆಸೇಜ್ ಕಳಿಸಿದ, ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಮಚ್ಚ, ಬಾ ಜಿಮ್ಗೆ ಅಂತ. ಏನು ಹೇಳ್ತಾರೆ ಅಂತಂದ್ರೆ ನನಗೆ ಪೊಂಗು ಅಂದ್ರೆ ಇಡಾಲ್ ಬಗ್ಗೆ ನಂದು ಅಂದಂಗೆ ಆ ಥರ. ಸರಿ ಇವಾಗ ಬನ್ನಿ ಮೇಲೆ ಹೋಗಿ ಜಿಮ್ ಮಾಡ್ಕೊಂಬರೋಣ. ಗೈಸ್ ನಾನು ಇನ್ನೊಂದು ಫ್ಯೂ ಮಂತ್ಸು ಶರ್ಟ್ಲೆಸ್ ತೋರಿಸೋದೇ ಇಲ್ಲ ಗೈಸ್. ನನಗೇನೋ ಈ ನಡುವೆ ಶರ್ಟ್ಲೆಸ್ ತೋರಿಸಿ ಇಷ್ಟು ದಿವಸ ಅರ್ಧ ನಾನು ಇನ್ಸ್ಟಾಗ್ರಾಮಲ್ಲಿ ಬರೀ ಶರ್ಟ್ಲೆಸ್ಸೇ ತೋರಿಸ್ಕೊಂಬಂದಿದ್ದೀನಿ ಪಿಕ್ಚರ್ಸು. ಏನೋ ಅದಾದ್ಮೇಲೆ ನಂಗೆ ಪ್ರೋಗ್ರೆಸ್ಸೇ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಯಾಕೆ ದೃಷ್ಟಿ ಆದರೆ ಅಂದ್ಬಿಟ್ಟು ತೋರಿಸೋದೇ ಬೇಡ ಅಂತ ಫಿಕ್ಸ್ ಆಗಿದ್ದೀನಿ. ಬಟ್ ಏನೋ ಒಂದು ಸ್ವಲ್ಪ ಪಂಪ ಕಾಣಿಸ್ತಾ ಇದ್ದೀನಿ ಈ ನಡುವೆ ಬರ್ತಿರೋದಕ್ಕೆ ಜಿಮ್ಮಿಗೆ. ಆ್ಯಂಡ್ ನೀವು ಯಾವಾಗಿಂದ ಕಟ್ ಮಾಡ್ತೀರಾ? ನಾನು ಸ್ಟಾರ್ಟ್ ಮಾಡಿ ನನ್ನ ಬರ್ಡೇ ಮಾರ್ಚ್ 31 ಫುಲ್ ಸ್ಟ್ರೆಂಡ್ ಆಗಿರುತ್ತೆ. ಮಾರ್ಚು ಗೈಸ್, ಅವ್ನು ಮಾರ್ಚ್ ಅಷ್ಟೊತ್ತಿಗೆ ರೆಡಿ ಆಗ್ತಾನಂತೆ. ನಾನು ಏಪ್ರಿಲ್ ಮಚ್ಚ, ಏಪ್ರಿಲ್ ಅಂತ ಫಿಕ್ಸ್ ಆಗಿದ್ದೀನಿ ಗೈಸ್. ಏಪ್ರಿಲ್ ಒಳಗಡೆ ಅಥವಾ ಏಪ್ರಿಲ್ ಅಷ್ಟರಲ್ಲಿ ಬಾಡಿ ನೀಟಾಗಿ ರೆಡಿ ಮಾಡಿ ರಿವೀಲ್ ಮಾಡ್ತೀನಿ. ಅಲ್ಲಿ ತನಕ ಏನೂ ತೋರ್ಸೋಕ್ಕೋಗಲ್ಲ, ಇಷ್ಟೇ ಮುಗೀತು. ಸೀರಿಯಸ್ ಆಗಿ ನಾನು ಕೆಲವು ಸತಿ ಅನ್ಸುತ್ತೆ ಸ್ವಲ್ಪ ಅತಿಯಾಗಿ ತೋರಿಸಿ ಅರ್ಧ ನಾನೇ ದೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಚ್ಚ. ಸೀರಿಯಸ್ ಆಗಿ ಮುಂಚೆ ಎಷ್ಟು ಬೇಗ ಚೇಂಜ್ ಆಗ್ತಿತ್ತು ನನ್ನ ಬಾಡಿ, ಈ ನಡುವೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಒದ್ದಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀನಿ. ಚೇಂಜಸ್ ಒಟ್ಟಿನಲ್ಲಿ ಪಾಠ ಕಲ್ತಿದ್ದೀನಪ್ಪ ಗೈಸ್. ಇನ್ಮೇಲೆ ರೆಗ್ಯುಲರು, ಡಿಸಿಪ್ಲೀನು, ಒಳ್ಳೆ ಬುದ್ಧಿ ಕಲ್ತಿದ್ವಿ. ಇವಾಗ ಬನ್ನಿ ಮಚ್ಚ. ಬಟ್ ನಿಮಗೆ ಆ್ಯಕ್ಚುಲಿ ಡಿಸಿಪ್ಲಿನ್ ನಿಜ ಮೆಚ್ಚಲೇಬೇಕು ಗೈಸ್. ನಾನು ಎಷ್ಟೊಂದು ದಿವಸ ಬಂದೇ ಇಲ್ಲ ಜಿಮ್ಗೆ ಬಿಡಿ. ಇವನು ಒಬ್ಬನೇ ಆದರೂ ಹೋಗ್ಬಿಡ್ತಾನೆ ಹೆಂಗೋ. ನೀನು ಒಬ್ಬನೇ ಆದರೂ ಇವನು ಹೆಂಗೋ ಹೋಗ್ಬಿಡ್ತಾನೆ. ನನ್ನ ಕೈಲಾಗಲ್ಲ ಗೈಸ್. ನನಗೆ ಅದೇ ಇಷ್ಟು ದಿವಸ ಇರಲಿಲ್ಲ, ಬಟ್ ಇನ್ಮೇಲೆ ಮಾಡ್ತೀನಿ, ಬುದ್ಧಿ ಬಂದಿದೆ. ಮನೆಗೆ ಬಂದು ಒಂದು ರೌಂಡ್ ಊಟ ಎಲ್ಲ ತಿಂದು ಒಂದು ಅರ್ಧ ಕುಕ್ಕರ್ ಕಡಲೆಕಾಯಿ ಇಟ್ಟಿದ್ರು ನಮ್ಮಮ್ಮ, ಅದನ್ನೂ ಕುತ್ಕೊಂಡು ತಿಂದು ಇವಾಗ ನನ್ನ ಡೇನ ಮುಗಿಸ್ದೆ ಗೈಸ್. ಮನೆಗೆ ಬಂದಮೇಲೆ ನಮ್ಮಮ್ಮ ಎದ್ದಿರ್ತಾರೆ ಅಂದ್ಕೊಂಡೆ, ನೋಡಿದ್ರೆ ನಮ್ಮಮ್ಮ ಹುಷಾರಿಲ್ಲ ಅಂತಿದ್ರಲ್ಲ, ಬೆಳಗ್ಗೆಯಿಂದ ಅದೇ ಹೇಳ್ತಿದ್ರು ಹುಷಾರಿಲ್ಲ ಅಂತ. ಸೊ ನಿದ್ದೆ ಆಲ್ರೆಡಿ ಮಾಡ್ತಾಯಿದ್ರು, ನಿದ್ದೆ ಮಾಡಿ ಗೊಕ್ಕೇನೆ ಹೊಡಿತಾಯಿದ್ರು. ಆ್ಯಂಡ್ ಅಪ್ಪ ಬಿಗ್ ಬಾಸ್ ನೋಡಿ ಇನ್ನೇನು ಅವಾಗಲೇ ಮುಗಿಸಿ ಅಪ್ಪನೂ ಮಲಗಕ್ಕೆ ಹೋಗ್ತಾಯಿದ್ರು. ಆಮೇಲೆ ಋತಿಕಲ್ಲಿ ಯಾವುದೋ ಮೂವಿ ನೋಡ್ಕೊಂಡು ಕೂತಿದ್ದಾನೆ ಹಾಲಲ್ಲಿ. ಇನ್ನೇನು ಎಕ್ಸ್ಟ್ರಾ ಮಾಡಲಿ. ಸೊ ಇವತ್ತು ಆದಷ್ಟು ಏನಾಗುತ್ತೆ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ಗೈಸ್. ಈ ಥರನೂ ಕೆಲವು ದಿವಸ ಇರುತ್ತೆ ರೆಕಾರ್ಡ್ ಮಾಡೋಕ್ಕೆ ಅಥವಾ ವ್ಲಾಗ್ ಮಾಡೋಕ್ಕೆ ಕಾಂಟೆಂಟ್ ಏನೂ ಅಷ್ಟು ಜಾಸ್ತಿ ಇರಲ್ಲ. ಬಟ್ ಅಂಥ ದಿವಸದಲ್ಲೂ ನನಗೆ ಕೆಲಸ ಏನಾದ್ರು ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂಥ ದಿವಸದಲ್ಲಿ ಏನೋ ಆದಷ್ಟು ಈ ಥರ ಒಂದು ಸ್ವಲ್ಪ ಚಿಕ್ಕ ವ್ಲಾಗ್ ಆದ್ರೂ ಖಂಡಿತ ಡೆಫಿನೆಟ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಹೆಂಗೋ ಅಲ್ಲಿ ಇಲ್ಲಿ ಏನೇನು ಆದಷ್ಟು ಆಗುತ್ತೋ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ಬಿಡೋಣ ಅಂತ ಮಾಡಿದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ನಾಳೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವ್ಲಾಗು ಮತ್ತು ನನ್ನ ಚಾನಲ್ಲು, ನನ್ನ ಈ ಸೋಷಿಯಲ್ ಮೀಡಿಯಾ ಜರ್ನಿನ ಯಾರ್ಯಾರು ನನ್ನ ಸಪೋರ್ಟ್ ಮಾಡ್ಕೊಂಬಂದಿದ್ದೀರ, ಯಾರ್ಯಾರು ಇನ್ನೂ ನೋಡ್ತಾ ಇದ್ದೀರಾ, ಕಾನ್ಸ್ಟೆಂಟಾಗಿ ಒಂದು 5,000 ಜನ ಯಾರೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಇದನ್ನು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್, ಗುಡ್ ನೈಟ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬಾಯ್.